ಕೃಷ್ಣ, ನಮಸ್ತೆ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ವ್ಲಾಗ್ಸ್. ಸೊ ಇವತ್ತಿನ ಒಂದು ವ್ಲಾಗ್ಸ್ ಅಮ್ಮಂದಿರಿಗೆ ತುಂಬ ಹೆಲ್ಪ್ ಆಗುವಂಥ ವ್ಲಾಗ್ಸ್. ಚಿಕ್ಕ ಮಕ್ಕಳಿರೋ ಅಮ್ಮಂದಿರಿಗೆ ಮಕ್ಕಳು ತಿಂಡಿ ಕೊಡಿಸು, ಬೇಕ್ರಿ ಐಟಮ್ಸ್ ಕೊಡಿಸು ಅಂತ ಕೇಳ್ತಾನೆ ಇರ್ತಾರೆ. ಅಂಥ ಅಮ್ಮಂದಿರಿಗೆ ಹೆಲ್ಪ್ ಆಗೋ ಥರ ನಾನಿವತ್ತೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಏನೂ ಇಲ್ಲ, ಹೋಮ್ ಮೇಡ್ ನೂಡಲ್ಸ್. ಪ್ರತಿಯೊಂದನ್ನು ಮನೇಲೇ ಮಾಡಿಕೊಂಡು ನೂಡಲ್ಸ್ ರುಚಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೋಗೋಣ, ನೂಡಲ್ಸ್ ಮಾಡೋಣ. ಮೊದಲನೇದಾಗಿ ಒಂದಿಷ್ಟು ಗೋಧಿ ಹಿಟ್ಟನ್ನು ನಾನು 1 ಬೌಲ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಒಂದ್ರಿಯಾಗಿ ಇಟ್ಕೊಳ್ಳಿ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಪ್ಪಷ್ಟು. ಮಾಮೂಲಿ ಚಪಾತಿ ಹಿಟ್ಟಿಗೆ ಹೇಗೆ ನೀವು ಹಿಟ್ಟನ್ನು ಕಲಿಸ್ಕೋತೀರೋ ಅದೇ ರೀತಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಮೊದಲು ಈ ರೀತಿ ಹಿಟ್ಟನ್ನು ಕಲಸಿಟ್ಕೋಬೇಕು. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೊಳ್ಳಿ. ಇನ್ನೊಂದು ಕಡೆ ಈ ರೀತಿ ತರಕಾರಿಗಳನ್ನ ತುರಿದಿಟ್ಕೋಬೇಕು. ಸೊ ನಾನು ಕ್ಯಾಬೇಜು, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ತುರಿದಿಟ್ಕೊಂಡಿದ್ದೀನಿ. ಇನ್ನೂ ಬೇಕಾದರೆ ನೀವು ಬೇರೆ ಏನಾದ್ರೂ ಹಾಕೋಬೋದು. ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇಟ್ಕೋಬೇಕು. ಒಂದು ಚಮಚಷ್ಟು ನೀರನ್ನ ಬಾಯ್ಲ್ ಮಾಡೋಕ್ಕೆ ಹಾಕೋಬೇಕು. ಈಗ 1/2 ಟೀ ಚಮಚ ಉಪ್ಪು ಹಾಕಬೇಕು. ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ನೂಡಲ್ಸ್ ಒಂದು ಇನ್ನೊಂದಕ್ಕೆ ಕಚ್ಕೋಬಾರ್ದು ಅಂತ. ಈಗ ಇದು ಶಾವಿಗೆ ಮಾಡೋವಂಥ ಒಂದು ಹೊತ್ತು ಏನಿರುತ್ತೆ ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ತೂತಿರುವಂತಹ ಒಂದು ಪ್ಲೇಟ್ನ ಹಾಕೋತಾ ಇದ್ದೀನಿ. ಈ ರೀತಿ ಕಲಸಿಟ್ಟಿರೋ ಚಪಾತಿ ಹಿಟ್ಟನ್ನ ಈ ರೀತಿ ಉತ್ತು ಹಾಕೊಂಡು ಅದರೊಳಗೆ ಹಾಕೋಬೇಕು. ಇಲ್ಲಿ ನೀರು ಕುದೀತಾ ಇದೆ. ಈ ರೀತಿ ಕುದೀತಿರೋ ನೀರಿಗೆ ನಾವು ನೂಡಲ್ಸ್ನ ಬಿಟ್ಕೋಬೇಕು. ನನಗೆ ಚಿಕ್ಕ ಪ್ಲೇಟ್ ಸಿಗದೆ ಇರೋ ಕಾರಣ ಸ್ವಲ್ಪ ದೊಡ್ಡ ಹೋಲ್ ಇರೋವಂಥ ಪ್ಲೇಟ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕ ಹೋಲ್ ಇರೋ ಪ್ಲೇಟ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೀರಲ್ಲಿ. ಜಾಸ್ತಿ ಕೈ ಆಡಬಾರ್ದು, ಅದು ಒಡ್ಕೊಬಿಡುತ್ತೆ, ಕಟ್ಟಾಗ್ಬಿಡುತ್ತೆ ಅಲ್ಲಲ್ಲೇ. ಒಂದು 5 ನಿಮಿಷ ಬಿಟ್ಟು ಒಂದು ಸರಿ ಕೈ ಆಡಿ ಬಿಟ್ಬಿಟ್ರೆ ಆಮೇಲೆ 5 ನಿಮಿಷ ಆದಮೇಲೆ ನೀವು ಆರಾಮಾಗಿ ಎತ್ಬೋದು. 5 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ ಅದು. ಸೊ ಇಲ್ಲಿ ಎಲ್ಲ ನೂಡಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನು ತೊಳ್ಕೊಂಡಿದ್ದೀನಿ ಮಾಡ್ಕೊಂಡಾದ್ಮೇಲೆ, ಬೇಯಿಸ್ಕೊಂಡಾದ್ಮೇಲೆ. ನೀವು ಕೂಡ ಅಷ್ಟೇ ಸ್ವಲ್ಪ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ. ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾವು ಬೆಳ್ಳುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಹಾಕಬೇಕು. ಈರುಳ್ಳಿ ಎಲ್ಲ ಹಾಕಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಸೊ ಈರುಳ್ಳಿ, ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ. ಸೊ ಈಗ ಕ್ಯಾಬೇಜ್ನ ಹಾಕೋಣ. ಬಾ ಬಾ ಇಷ್ಟು ಕಲರ್ಫುಲ್ಲಾಗಿ ಕಾಣುತ್ತಲ್ಲ, ಮಕ್ಕಳಿಗೆ ಇದೇ ಇಷ್ಟ ಆಗುತ್ತೆ. ಕಲರ್ಫುಲ್ಲಾಗಿ ನಾವು ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಅಷ್ಟೇ, ಕಲರ್ಫುಲ್ಲಾಗಿ ಏನಾದರೂ ಕಾಣಿಸಿದ್ರೆ ತಗೊಳ್ಳಿ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾಳೆ. ಸೊ ಈಗ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಸಾಫ್ಟಾಗಿರುತ್ತೆ ಅಲ್ಲ, ಸೊ ಹಾಗಾಗಿ ಲಾಸ್ಟ್ಗೆ ಹಾಕ್ಕೋಬೇಕು. ಅದನ್ನ ಬೇಗ ಬೆಂದೋಗ್ಬಿಡುತ್ತೆ ಏನಂದರೆ ಮೊದಲೇ ಹಾಕ್ಕೊಂಡ್ರೆ.
ಸೊ ಈಗ ಒಂದು 1/4 ಚಮಚದಷ್ಟು ಉಪ್ಪು ಹಾಕೋಣ. ಐದು ನಿಮಿಷ ಇದನ್ನು ಮುಚ್ಚಿ ತರಕಾರಿ ಬೇಯಿಸ್ಕೋಬೇಕು. ಬೆಂದಿದೆ ತರಕಾರಿ. ಈಗ ನೂಡಲ್ಸ್ನ ಹಾಕೊಳ್ಳೋಣ. ನೋಡಿ ಎಷ್ಟು ಎಳೆ ಎಳೆ ಆಗಿದೆ. ಸೊ ತೊಳೆದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀವಲ್ಲ, ಅದರಿಂದನೇ ಎಷ್ಟು ಎಳೆ ಎಳೆ ಆಗಿ ಬರುತ್ತೆ. ಸೊ ಒಂದು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಸಾಸ್ನ ಹಾಕೋಬೇಕು. ಇನ್ನೊಂದು 1/2 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳೋಣ. ಉರಿ ಯಾವಾಗಲೂ ಸ್ಲಿಮ್ಮಲ್ಲೇ ಇರಲಿ. ಸೊ ಈಗ ಲಾಸ್ಟಲ್ಲಿ 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕಬೇಕು. ಸೊ ಹಾಗೆ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳೋಣ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಾಫ್ಟಾಗಿರುತ್ತಲ್ವಾ. ಇಷ್ಟು ಮಾಡಿದ್ರೆ ರುಚಿ ರುಚಿಯಾದ ಹೋಮ್ ಮೇಡ್ ಆ್ಯಂಡ್ ಹೆಲ್ದಿ ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ನೂಡಲ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಮಕ್ಕಳು ಹಠ ಮಾಡಿದಾಗ ಇದೊಂದು ಗೋಧಿ ಹಿಟ್ಟಿನ ನೂಡಲ್ಸ್ ತುಂಬ ಹೆಲ್ದಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಮಾಡಿಕೊಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಸೊ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.